ವೀಕ್ಷಕರೇ ನಮಸ್ಕಾರ. ಫಾರ್ಮ್ ಟಿವಿಯ ಕೃಷಿ ರುಚಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಾವನ್ನು ಹಣ್ಣುಗಳ ರಾಜ ಅನ್ನೋವಂಥ ವಿಚಾರ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಹಾಗೆಯೇ ಇದರಲ್ಲಿ ಸಾಕಷ್ಟು ತಳಿಗಳಿವೆ. ಉತ್ತರ ಭಾರತದ ತಳಿಗಳು, ದಕ್ಷಿಣ ಭಾರತದ ತಳಿ, ಹೀಗೆ ಹಲವಾರು ವಿವಿಧ ತಳಿಗಳಿವೆ. ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ SV ಹಿತ್ಲೆಮನಿ ಸರ್ ಅವರನ್ನು ಮಾತನಾಡಿಸಿ, ಇವರು ನಿವೃತ್ತ ಹೆಚ್ಚುವರಿ ನಿರ್ದೇಶಕರಾಗಿ ಕೆಲಸ ಮಾಡಿದಂಥವರು, ಅವರನ್ನು ಮಾತನಾಡಿಸಿ ಮಾವಿನಲ್ಲಿ ಅತಿ ಮುಖ್ಯವಾದ ತಳಿಗಳ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಮಾವಿನಲ್ಲಿ ತಳಿ ವೈವಿಧ್ಯತೆ ತುಂಬ ಮಹತ್ವಪೂರ್ಣವಾಗಿದ್ದು, ಯಾಕಂತಂದರೆ ನಾವು ಹಲವಾರು ತಳಿಗಳನ್ನು ನಾವು ಬೆಳೆದಾಗ ಒಂದಾದಮೇಲೆ ಒಂದು ತಳಿ ಮಾರ್ಕೆಟಿಗೆ ಬರುತ್ತೆ. ನಾವು ಅದನ್ನ ಅನೇಕ ದಿನಗಳವರೆಗೆ ಮಾವಿನನ್ನು ನಾವು ಮಾರಾಟ ಮಾಡ್ಬೋದು, ಅದರಿಂದ ಲಾಭವನ್ನು ಗಳಿಸ್ಬೋದು ಮತ್ತು ಮಾರುಕಟ್ಟೆ ಸಹ ಎಕ್ಸ್ಟೆಂಡ್ ಆಗುತ್ತೆ. ಕರ್ನಾಟಕದ ಬಗ್ಗೆ ನಾನು ಹೇಳಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ ದಕ್ಷಿಣ ಕರ್ನಾಟಕದಲ್ಲಿ ನಾವು ಗಮನಿಸಿದಾಗ, ಉತ್ತರ ಕರ್ನಾಟಕ ಅಥವಾ ಮಹಾರಾಷ್ಟ್ರವನ್ನು ನಾವು ನೋಡಿದಾಗ ಇಲ್ಲಿ ತಳಿ ವೈವಿಧ್ಯತೆ ಜಾಸ್ತಿ ಇದೆ. ಇಲ್ಲಿ ಯಾವ್ಯಾವ ತಳಿ ಇವೆ ಅಂತಂದರೆ, ಇಲ್ಲೇ ಸೇಂದೂರ ಅಂತಿದೆ, ರಸ್ಪುರಿ ಇದೆ. ಅವು ಮೊಟ್ಟಮೊದಲು ಮಾರ್ಕೆಟಿಗೆ ಬರ್ತಿವೆ. ಸೇಂದೂರ ಮತ್ತು ರಸ್ಪುರಿ ಮೊಟ್ಟಮೊದಲು ಮಾರ್ಕೆಟಿಗೆ ಬರೋ ಅವು ಎರಡು ತಳಿ. ಅದಾದಮೇಲೆ ಬಾದಾಮಿ ಮಾರ್ಕೆಟಿಂಗ್ ಬರ್ತದೆ, ಬಂಗನಪಲ್ಲಿ ಅನ್ನುವ ತಳಿ ಮಾರ್ಕೆಟಿಂಗ್ ಬರ್ತದೆ. ಇದೆಲ್ಲ ಆದಮೇಲೆ ಮಲ್ಲಿಕಾ ಬರುತ್ತೆ. ಮಲ್ಲಿಕಾ ಆದಮೇಲೆ ತೋತಾಪುರಿ ಬರ್ತದೆ. ತೋತಾಪುರಿ ಆದಮೇಲೆ ನೀಲಂ ಸಹ ಮಾರ್ಕೆಟಿಗೆ ಬರ್ತದೆ. ಹೀಗಾಗಿಬಿಟ್ಟು ನಮಗೆ ಮಾರ್ಚು ಕೊನೆಯ ವಾರದಿಂದ ಹಿಡಿದುಬಿಟ್ಟು ಜುಲೈ ಮಧ್ಯಭಾಗದವರೆಗೂ ಸಹ ಇಲ್ಲೇ ಒಂದಿಲ್ಲದೆ ಒಂದು ತಳಿ ಮಾರ್ಕೆಟ್ನಲ್ಲಿ ಇದ್ದೇ ಇರ್ತದೆ ಮತ್ತು ಮಾರ್ಕೆಟ್ ಸೀಸನ್ ಎಕ್ಸ್ಟೆಂಡ್ ಆಗುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ನಾನು ಹೇಳಬೇಕಂದ್ರೆ, ಉತ್ತರ ಕರ್ನಾಟಕ ಅಥವಾ ಮಹಾರಾಷ್ಟ್ರ ಎಕ್ಸಾಂಪಲ್ ತಗೊಳ್ಳಿ, ಅಲ್ಲಿರೋದು ಬರೀ ಬಾದಾಮಿ ತಳಿ ಮಾತ್ರ. ಅದರಿಂದ ಅಲ್ಲೇ ಬರೀ 40ರಿಂದ 45 ದಿನದಲ್ಲಿ ಅಲ್ಲಿ ಸೀಸನ್ ಮುಗಿದೋಗುತ್ತೆ. ಆದರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ, ಅದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹಲವಾರು ತಳಿಗಳು ಇರೋದರಿಂದ 4ರಿಂದ 5 ತಿಂಗಳವರೆಗೂ ಸಹ ಮಾರ್ಕೆಟ್ನಲ್ಲಿ ನಮಗೆ ಹಣ್ಣುಗಳ ಲಭ್ಯತೆ ಸಿಗುತ್ತೆ. ಇದೊಂದು ದೊಡ್ಡ ಲಾಭಾಂಶ ಅಂತ ನಾನು ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಅಂದರೆ ತಳಿ ವೈವಿಧ್ಯತೆ. ತಳಿ ಭಾಳ ಜನ ಹೇಳ್ತಾರೆ ತಳಿ ವೈವಿಧ್ಯತೆ ಬೇಕೇ ಅಥವಾ ಬೇಡವೇ ಅಂಥೇಳಿ. ನನ್ನ ಪ್ರಕಾರ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲೇ ಜೂನ್ಗೆ ಮಳೆಗಾಲ ಸ್ಟಾರ್ಟ್ ಆಗೋಲ್ಲ. ಅದರಿಂದ ಇಲ್ಲೇ ಜುಲೈ ಆಗಸ್ಟ್ವರೆಗೂ ಸಹ ಇಲ್ಲಿ ಸ್ವಲ್ಪ ಡ್ರೈ ಕಂಡೀಷನ್ಸ್ ಇರ್ತದೆ. ನಿಜವಾದ ಮಳೆಗಾಲ ಇಲ್ಲಿ ಶುರುವಾಗೋದು ಆಗಸ್ಟ್ ಮಧ್ಯಭಾಗದಿಂದ ಹಿಡಿದು ಸೆಪ್ಟೆಂಬರ್ ಆಚೆಗೆ ಶುರುವಾಗುತ್ತೆ. ಅದರಿಂದ ನಾವು ಜುಲೈ ತಿಂಗಳವರೆಗೂ ಸಹ ಇಲ್ಲೇ ಒಣ ಸನ್ನಿವೇಶ ಇರೋದರಿಂದ ಅಲ್ಲಿವರೆಗೂ ಸಹ ನಾವು ಹಣ್ಣುಗಳನ್ನು ಇಲ್ಲಿ ತಗೊಳ್ಬೋದಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಪಶ್ಚಿಮ ಘಟ್ಟ ಅಥವಾ ಮಲೆನಾಡು ಪ್ರದೇಶಗಳಲ್ಲಿ ಅಲ್ಲಿ ನೋಡಿದಾಗ ಅಲ್ಲಿ ಜೂನ್ ತಿಂಗಳಲ್ಲೇ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾವಲ್ಲಿ ಏನಾದರೂ ಕೊಯ್ಲು ಮಾಡಬೇಕಂತಂದರೆ ಮೇ ಕೊನೆ ವಾರದಲ್ಲಿ ನಾವು ಅದನ್ನು ಕೊಯ್ಲು ಮಾಡಲೇಬೇಕಾಗಿದೆ. ಆದ್ದರಿಂದ ಆ ಭಾಗದಲ್ಲಿ ತಳಿ ವೈವಿಧ್ಯತೆ ಮಾಡೋಕ್ಕಾಗಲ್ಲ. ದಕ್ಷಿಣ ಕರ್ನಾಟಕದಲ್ಲಿ ಮುಖ್ಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ತಳಿ ವೈವಿಧ್ಯತೆ ಬೇಕು. ಮತ್ತು ತಳಿ ವೈವಿಧ್ಯತೆ ಈಗಾಗಲೇ ಇದೆ. ಯಾಕಂದರೆ ಇಲ್ಲಿ ಹಿಂದೆ ತೋಟ ಮಾಡಿದವರೆಲ್ಲರೂ ಒಂದೇ ತಳಿ ಮೇಲೆ ಇಲ್ಲಿ ಅವರು ಅವಲಂಬಿತವಾಗಿಲ್ಲ. ಅನೇಕ ತಳಿಗಳನ್ನು ಪ್ರಾರಂಭದಲ್ಲಿ ಸಹ ನೆಟ್ಟಿದ್ದಾರೆ. ಅದರಿಂದ ಈ ಭಾಗದಲ್ಲಿ ತಳಿ ವೈವಿಧ್ಯತೆ ಕಾಣುತ್ತದೆ. ಕೊನೆಗೆ ಲಾಸ್ಟ್ಗೆ ಮಾರುಕಟ್ಟೆಯಲ್ಲಿ ಕಾಣಿಸ್ಕೊಳ್ಳೋದು ಯಾವುದಂತಂದ್ರೆ ನೀಲಂ. ಅದು ಇವನ್ ಆಗಸ್ಟ್ ಮೊದಲನೇ ವಾರದವರೆಗೂ ಸಹ ನಾವು ಮಾರುಕಟ್ಟೆಯಲ್ಲಿ ನಾವು ನೀಲಮ್ಮ ತಳಿಯನ್ನು ನೋಡ್ಬೋದಾಗಿದೆ. ಹೀಗೆ ಮೊಟ್ಟ ಮೊದಲು ಬರುವಂತಹ ಈ ಸೇಂದೂರ ಮತ್ತು ರಸ್ಪುರಿ ತಳಿಯಿಂದ ಹಿಡಿದ್ಬಿಟ್ಟು ಕೊನೆಗೆ ಬರುವಂತಹ ತೋತಾಪುರಿ ಮತ್ತು ನೀಲಂ ತಳಿಯವರೆಗೆ ಈ ಮಾವಿನಲ್ಲಿ ಅಪಾರವಾದ ಒಂದು ವೈವಿಧ್ಯತೆ ಇದೆ. ನನ್ನ ಪ್ರಕಾರ ಇದು ವಾಣಿಜ್ಯ ದೃಷ್ಟಿಯಿಂದ, ಮಾರುಕಟ್ಟೆ ದೃಷ್ಟಿಯಿಂದ, ಗ್ರಾಹಕರಿಗೆ ಹಣ್ಣುಗಳ ಲಭ್ಯತೆ ದೃಷ್ಟಿಯಿಂದ ತಳಿ ವೈವಿಧ್ಯತೆ ದಕ್ಷಿಣ ಕರ್ನಾಟಕದಲ್ಲಿ, ಅದರಲ್ಲಿ ಮುಖ್ಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಈಗ ಇರುವಂತಹ ಒಂದು ತಳಿ ವೈವಿಧ್ಯತೆ ಇದೆಯಲ್ಲ, ಅದು ಒಂದು ಅನುಕೂಲಕರ ಪರಿಸ್ಥಿತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ತೋಟದಲ್ಲಿ ಮುಖ್ಯವಾಗಿ ಬಾದಾಮಿ ತಳಿ ಇದೆ, ಅದ್ರ ಜೊತೆಗೆ ಮಲ್ಲಿಕಾನೂ ಸಹ ಇದೆ. ಇವೆರಡೂ ಅಲ್ಲದೆ ಇನ್ನೂ ಬೇರೆ ತಳಿಗಳು ಸಹ ಇಲ್ಲಿ ಇವೆ. ಇಲ್ಲಿ ಮುಖ್ಯವಾಗಿ ನಾನು ತಮಗೆ ಹೇಳಬೇಕಂತಂದರೆ ಇಲ್ಲೇ ಮಲ್ಗೋವಾ ಇದೆ, ಇಲ್ಲೇ ಮತ್ತು ಕೇಸರ್ ವೆರೈಟಿ ತಳಿ ಇದೆ, ದಶೇರಿ ಇದೆ, ಆಮ್ರಪಾಲಿ ತಳಿ ಇದೆ, ಮತ್ತು ರಸ್ಪುರಿನೂ ಸಹ ಕೆಲವೊಂದು ಗಿಡಗಳಿವೆ. ಹೀಗಾಗಿ ಮತ್ತು ಪಟೇಲ್ ಪಸಂದ್ ಅಂತ ಈಗಾಗಲೇ ತಾವು ಹೇಳಿದರು, ಪಟೇಲರು ಹೇಳಿದ್ದಾರೆ. ಪಟೇಲ್ ಪಸಂದ್ ಅನ್ನುವ ಒಂದು ಹೊಸ ತಳಿ ಸಹ ಇಲ್ಲಿದೆ. ಹೀಗಾಗಿ ಸುಮಾರು 6ರಿಂದ 7 ತಳಿಗಳು ಈ ತೋಟದಲ್ಲಿ ಬೇಸಾಯಕ್ಕೆ ಒಳಪಟ್ಟಿವೆ. ಬಟ್ ಮುಖ್ಯವಾಗಿ ವಾಣಿಜ್ಯ ಪ್ರಮಾಣದಲ್ಲಿ ಇಲ್ಲಿ ಇರುವುದು ಏನಂತಂದರೆ ಮಲ್ಲಿಕಾ ಮತ್ತು ಬಾದಾಮಿ ತಳಿ. ಬಾದಾಮಿ ತಳಿ ಅನೇಕ ವರ್ಷಗಳಿಂದ ಪ್ರಾರಂಭದಿಂದನೂ ಇದು ಬಾದಾಮಿ ತಳಿ ಇದೆ. ನಂತರ ಇಲ್ಲಿ ಬಂದಿದ್ದು ಮಲ್ಲಿಕಾ ಈಗಾಗಲೇ ಇವರು NC ಪಟೇಲರು ಮತ್ತು ಅವರು ಮಗ ಬಾಬು ಅವರು ತಮಗೆ ಹೇಳಿದ್ದಾರೆ. ಇತ್ತೀಚೆಗೆ ಮಲ್ಲಿಕಾಗೆ ಜಾಸ್ತಿ ಡಿಮ್ಯಾಂಡ್ ಬರ್ತಾ ಇರೋದ್ರಿಂದ ಇತ್ತೀಚೆಗೆ ಹೊಸದಾಗಿ ಕಾಣುವಂತಹ ಎಲ್ಲ ತೋಟಗಳು ಈ ನಾಗದಾಸನಹಳ್ಳಿ ಸಮೇತ ಸುತ್ತಮುತ್ತಲೂ ಸಹ ಮಲ್ಲಿಕಾ ತೋಟಗಳು ಜಾಸ್ತಿ ಆಗ್ತಿವೆ. ಬಾದಾಮಿ ತಳಿಯನ್ನೇ ನಾವು ಮಾವಿನ ಹಣ್ಣುಗಳ ರಾಜ ಅಂತ ಹೇಳ್ತೇವೆ. ನಾವು ಮಾವನ್ನೇ ಸಹ ಹಣ್ಣುಗಳ ರಾಜ ಅಂತ ಹೇಳ್ತೇವೆ. ಆದರೆ ಬಾದಾಮಿ ತಳಿಯನ್ನೇ ಮಾವಿನ ರಾಜ ಅದು. ಅದರಿಂದ ನಮಗೇನು ಅನ್ನಿಸ್ತದೆ ಅಂತಂದರೆ ಅದು ಶ್ರೇಷ್ಠ ಗುಣಮಟ್ಟದ ತಳಿ.
ಮತ್ತು ಭಾರತ ದೇಶದಲ್ಲಿ ಮತ್ತು ಈವನ್ ಪ್ರಪಂಚದಲ್ಲಿ ಜಾಸ್ತಿ ಡಿಮಾಂಡ್ ಇರೋದು, ಜಾಸ್ತಿ ರುಚಿಯನ್ನು ಹೊಂದಿದಂತಹ ತಳಿ ಎಂಬ ಒಂದು ಖ್ಯಾತಿಗೆ ಅದು ಭಾಜನವಾಗಿದೆ. ನಮ್ಮ ದೇಶದಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಅದನ್ನು ಜಾಸ್ತಿ ಬೆಳೀತಾ ಇದ್ದಾರೆ. ಕರ್ನಾಟಕದಲ್ಲಿ ಸಹ ಅದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ. ಇಲ್ಲಿ ಸಹ ನೋಡಿ, ಈ ಭಾಗದಲ್ಲಿ ಅಂದರೆ ಈ ನಾಗದಾಸನಹಳ್ಳಿಯಲ್ಲಿ ಸಹ ಬಾದಾಮಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಿದ್ದಾರೆ. ಇದೊಂದು ಮಧ್ಯಮ ಅವಧಿಗೆ ಬರುವಂತಹ ತಳಿ. ಅಂದರೆ ಅದು ಸೇಂದೂರ ಅಥವಾ ರಸ್ಪುರಿ ಅಷ್ಟು ಬೇಗನೆ ಬರಲ್ಲ, ಮಲ್ಲಿಕಾ ಮತ್ತು ತೋತಾಪುರಿ ಅಷ್ಟು ಲೇಟಾಗಿ ಬರಲ್ಲ, ಮಧ್ಯಮ ಅವಧಿಯಲ್ಲಿ ಬರ್ತದೆ. ಅಂದರೆ ಇದು ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಸಾಮಾನ್ಯವಾಗಿ ಮಾರುಕಟ್ಟೆಗೆ ಇದು ಲಭ್ಯವಾಗ್ತದೆ. ಉತ್ತಮ ಗುಣಮಟ್ಟದ ಸರಾಸರಿ 250ರಿಂದ 300 ಗ್ರಾಮ್ ತೂಗುವಂತಹ ಒಳ್ಳೆಯ ರೂಪವನ್ನು ಹೊಂದಿದಂತಹ ಮತ್ತು ಹಣ್ಣಾದಮೇಲೆ ಹೊರಗಡೆ ಕಡು ಹಳದಿ ಬಣ್ಣದ ಸಿಪ್ಪೆಯ ವರ್ಣ ಮತ್ತು ಒಳಗಡೆ ಕೊಯ್ದಾಗ ಕೇಸರಿ ಬಣ್ಣದ ತಿರುಳು ಇರ್ತದೆ. ತಿರುಳಿನ ಇಲ್ಲಿ ಪ್ರಮಾಣ ಜಾಸ್ತಿ ಇರ್ತದೆ. ಓಟೆ ಸಹ ಮಧ್ಯಮವಾಗಿರ್ತದೆ. ತೀರಾ ಚಿಕ್ಕದು ಅಂತ ಹೇಳೋಕ್ಕಾಗಲ್ಲ, ಮಲ್ಲಿಕಾದಷ್ಟು ಚಿಕ್ಕದು ಇರಲ್ಲ, ಆದರೂ ಸಹ ಮಧ್ಯಮವಾದ ಗಾತ್ರವನ್ನು ಹೊಂದಿರ್ತದೆ. ರುಚಿಯಲ್ಲಿ ಅದ್ಭುತವಾಗಿರ್ತದೆ ಮತ್ತು ಇದು ಸಾಕಷ್ಟು ತಿರುಳು ದೃಢವಾಗಿರ್ತದೆ. ನಾವು ರಸಪುರಿಯಷ್ಟು ಕೊಯ್ದಾಗ ರಸವ ಜಾಸ್ತಿ ಸೋರಲ್ಲ ಮತ್ತು ತಿರುಳಿನ ದೃಢತೆ ಹೋಳುಗಳಲ್ಲಿ ಸಹ ಭದ್ರವಾಗಿರ್ತದೆ. ಮತ್ತು ಇದು ತಿನ್ನುವ ಹಣ್ಣಂತೆ ನಾವು ಇದನ್ನು ಬಳಸೋದ್ರ ಜೊತೆಗೆ ಇದು ಪ್ರಾಸೆಸಿಂಗ್ ಮಾಡೋಕ್ಕಾಗಿ ಅಂದರೆ ಸಂಸ್ಕರಣೆಗೂ ಸಹ ಇದು ಉತ್ಕೃಷ್ಟವಾದ ತಳಿ. ಅದರಿಂದ ಇತ್ತೀಚೆಗೆ ತೋತಾಪುರಿ ಜೊತೆಗೆ ಬಾದಾಮಿ ಅಥವಾ ಈ ಅಲ್ಫಾನ್ಸನ್ನು ಸಹ ಪ್ರಾಸೆಸ್ ಮಾಡುವ ಪ್ರಮಾಣ ತುಂಬ ಜಾಸ್ತಿ ಆಗ್ತಾಯಿದೆ. ಮತ್ತು ಇದು ಇದರಿಂದ ಬಾದಾಮಿಯಿಂದ ನಮಗೆ ಉತ್ತಮ ಗುಣಮಟ್ಟದ ಪಲ್ಪ್ ಸಿಗುತ್ತೆ. ಅದನ್ನು ಬೇರೆ ಬೇರೆ ಫಿನಿಶ್ಡ್ ಪ್ರಾಡಕ್ಟು ಸಹ ನಾವು ಮಾಡ್ಬೋದಾಗಿದೆ. ಮತ್ತು ಮಾರುಕಟ್ಟೆಯಲ್ಲಿ ಬಾದಾಮಿ ತಳಿ ಇದೆಯಲ್ಲ, ಇದಕ್ಕೆ ಸಾಮಾನ್ಯವಾಗಿ ಬೇರೆ ತಳಿಗಳಿಗಿಂತ ಜಾಸ್ತಿ ಡಿಮಾಂಡು ಇದೆ ಮತ್ತು ಜಾಸ್ತಿ ಬೆಲೆಯೂ ಇದೆ. ಬಾದಾಮಿಯ ಕೀಪಿಂಗ್ ಕ್ವಾಲಿಟಿ ಅಂದರೆ ಹಣ್ಣಾದಮೇಲೆ ಅದು ತಡೆದುಕೊಳ್ಳುವಂಥ ಒಂದು ಕಾಲ ಇರ್ತದಲ್ಲ, ಅದು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೇವೆ. ಇದು ಹಣ್ಣಾದ ಮೇಲೂ ಸಹ ಫುಲ್ ಹಣ್ಣಾದ ಮೇಲೂ ಎಡಿಬಲ್ ರೈಪ್ನೆಸ್ ಅಂತ ಹೇಳ್ತಾರಲ್ಲ, ಅದಾದ ಮೇಲೂ ಸಹ 6-7 ದಿನದವರೆಗೂ ಸಹ ಹಾಗೇ ಇರ್ತದೆ. ಸಾಮಾನ್ಯವಾಗಿ ಜನರು ಏನು ಹೇಳ್ತಾರೆ, ಮೇಲ್ಭಾಗದ ಸಿಪ್ಪೆ ಸುಕ್ಕಾದರೂ ಸಹ ಒಳಗಡೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಇದೇನು ತೋರಿಸ್ತದೆ ಅಂತಂದರೆ ಈ ಹಣ್ಣಿನ ಉತ್ತಮ ಕೀಪಿಂಗ್ ಕ್ವಾಲಿಟಿ ಬಗ್ಗೆ ಅದನ್ನು ತೋರಿಸ್ತದೆ. ಇಂತಹ ಒಂದು ಉತ್ತಮ ಕೀಪಿಂಗ್ ಕ್ವಾಲಿಟಿ ಇರೋದ್ರಿಂದನೇ ಇದಕ್ಕೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಸ್ಥಾನ ಇದೆ ಮತ್ತು ಎಕ್ಸ್ಪೋರ್ಟ್ನಲ್ಲಿ ಜಾಸ್ತಿ ಡಿಮಾಂಡ್ ಇರೋಕ್ಕೆ ಅದು ಸಹ ಒಂದು ಕಾರಣ. ಅದರಿಂದ ಇವತ್ತಿಗೆ ಭಾರತ ದೇಶದಿಂದ ರಫ್ತಾಗುವ ತಳಿಗಳಲ್ಲಿ ಈ ಬಾದಾಮಿ ತಳಿ ಅಥವಾ ಅಲ್ಫಾನ್ಸೋ ತಳಿ ಹೆಚ್ಚಿನ ಇದು ಪಾತ್ರವನ್ನು ವಹಿಸ್ತಾ ಇದೆ. ಮಲ್ಲಿಕಾ ತಳಿ ಮೂಲತಃ ಇದು ಉತ್ತರ ಭಾರತದ ತಳಿ. ಡೆಲ್ಲಿಯಲ್ಲಿ ಅದನ್ನು ಹೈಬ್ರಿಡೈಸೇಷನ್ ಮಾಡಿಬಿಟ್ಟು ನಮ್ಮ ದೇಶದ ಎಲ್ಲ ಸ್ಟೇಟ್ಗಳಲ್ಲಿ ಅದನ್ನು ನಾವು ಪರಿಚಯಿಸಿದರೂ ಸಹ ಕರ್ನಾಟಕದಲ್ಲಿ ಆದಷ್ಟು ಅದು ಪಾಪ್ಯುಲರ್ ಬೇರೆ ಸ್ಟೇಟ್ಗಳಲ್ಲಿ ಆಗಲಿಲ್ಲ. ಬಟ್ ಈಗ ಆಗ್ತಾಯಿದೆ. ಕರ್ನಾಟಕದಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೀತಿದ್ದಾರೆ. ಸುಮಾರು ಒಂದು 20,000 ಹೆಕ್ಟೇರ್ದಷ್ಟು ಪ್ರದೇಶದಲ್ಲಿ ಮಲ್ಲಿಕಾ ಇದೆ. ಬಾದಾಮಿಯ ನಂತರ ಜಾಸ್ತಿ ಜನಗಳು ಲೈಕ್ ಮಾಡೋದು ಮತ್ತು ಮಾರಾಟ ಮಾಡೋಕ್ಕೆ ಅರ್ಹವಾದಂತಹ ಒಂದು ತಳಿ ಇದೆ. ಗುಣಮಟ್ಟದಲ್ಲಿ ಸಹ ಇದು ತುಂಬ ಶ್ರೇಷ್ಠವಾಗಿದ್ದು, ಇದರಲ್ಲಿ ತಿರುಳಿನ ಪ್ರಮಾಣ 80% ಇರ್ತದೆ. ಓಟೆ ಚಿಕ್ಕದು. ಕೆಲವು ಸಾರಿ ಈ ಬಾಚಣಿಕೆಯಷ್ಟು ದಪ್ಪವಾಗಿರ್ತದೆ ಅದರ ಓಟೆ. ಒಳಗಿನ ತಿರುಳು ಗಟ್ಟಿಯಾಗಿರೋದ್ರ ಜೊತೆಗೆ ಸಿಪ್ಪೆ ತುಂಬ ಇದು ಪೇಪರ್ ಇದ್ದಂಗೆ ಇರ್ತದೆ. ಅದರಿಂದ ಆ್ಯಂಡ್ ಆಲ್ಸೋ ಕೀಪಿಂಗ್ ಕ್ವಾಲಿಟಿ ಸಹ ಸಾಕಷ್ಟು ಚೆನ್ನಾಗಿದೆ. ಪರಿಮಳ ಜಾಸ್ತಿ ಇದೆ ಮತ್ತು ತಿನ್ನೋಕ್ಕೆ ಅತ್ಯಂತ ಸೂಕ್ತವಾದಂತಹ ತಳಿ. ಮತ್ತು ಸೆಲ್ಫ್ ಮಾರ್ಕೆಟಿಂಗಿಗೆ, ಸ್ವಯಂ ಮಾರಾಟ ಅಥವಾ ನೇರ ಮಾರಾಟ ಅಂತ ಹೇಳ್ತೇವಲ್ಲ, ಅದಕ್ಕೆ ಈ ತಳಿ ತುಂಬ ಹೇಳಿ ಮಾಡಿಸಿದಂತಹ ತಳಿ. ಬೆಂಗಳೂರು ನಗರ ಪ್ರದೇಶದಲ್ಲಿ ನನಗೆ ತಿಳಿದ ಪ್ರಕಾರ ಬಾದಾಮಿ ಅಥವಾ ಬಾದಾಮಿ ನಂತರ ಈ ಮಲ್ಲಿಕಾ ತಳಿಗಳಿಗೆ ಜಾಸ್ತಿ ಜನಪ್ರಿಯತೆ ಇದೆ. ಜನರು ಸಹ ತುಂಬ ಇಷ್ಟಪಡ್ತಿದ್ದಾರೆ. ಈಗ ಇತ್ತೀಚೆಗೆ ಈ ಬೆಂಗಳೂರಿನಲ್ಲಿರುವ ಈ ಜನರುಗಳು ಈ ತಳಿನ ಚೆನ್ನಾಗಿ ಲೈಕ್ ಮಾಡಿದ ಮೇಲೆ ಇನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಸಹ ಈ ಮಲ್ಲಿಕಾ ತಳಿನ ಅವರು ಲೈಕ್ ಮಾಡ್ತಿದ್ದಾರೆ. ಅದರಿಂದ ಇದರ ಪ್ರದೇಶ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಜಾಸ್ತಿ ಆಗ್ತಾಯಿದೆ. ಮಲ್ಲಿಕಾ ಉದ್ದವಾಗಿರುವಂಥ ತಳಿ ಇದು. ನಾವು ಬಾದಾಮಿ ಅಥವಾ ಇದು ರಸಪುರಿಗೆ ಹೋಲಿಸಿದಾಗ ಇದು ಉದ್ದ ಜಾಸ್ತಿ. ಇದು ಇಲಾಂಗೇಟೆಡ್ ಫ್ರೂಟ್ ಅಂತ ಹೇಳ್ತಾರೆ. ಆ ಇಲಾಂಗೇಟೆಡ್ ಫ್ರೂಟ್ ಆಗಿರ್ತದೆ. ಕಾಯಿಗಳು ಇದ್ದಾಗ ಅದು ಕಡು ಹಸಿರಾಗಿರ್ತದೆ. ಮುಂದೆ ಮಾಗಿದಾಗ ಅದಕ್ಕೆ ಹಳದಿ ಬಣ್ಣ ಬರ್ತದೆ. ಚೆನ್ನಾಗಿ ಮಾಗಿದಾಗ ಈ ಗೋಲ್ಡನ್ ಯೆಲ್ಲೋ ಕಲರ್ ಬರ್ತದೆ. ತುಂಬ ಚೆನ್ನಾಗಿರ್ತದೆ, ತುಂಬ ಅಟ್ರಾಕ್ಟಿವ್ ಆಗಿರ್ತದೆ. ಹಣ್ಣುಗಳ ತೂಕ ಸರಾಸರಿ ಒಂದು 350ರಿಂದ 650, 700 ಗ್ರಾಮ್ವರೆಗೂ ಇರುತ್ತೆ. ಕೆಲವು ಸಾರ್ಥಕ್ಕೆ ಅಪರೂಪಕ್ಕೆ ಅದು ಒಂದು 800 ಗ್ರಾಮ್ನಿಂದ ಹಿಡಿದು 900 ಗ್ರಾಮ್ವರೆಗೂ ನಾನು ಬಂದಿದ್ದು ನೋಡಿದ್ದೇನೆ. ಒಟ್ಟಾರೆ ಇದು ದೊಡ್ಡ ಗಾತ್ರದ ತಳಿ ಮತ್ತು ಇತ್ತೀಚೆಗೆ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಳ್ತಿರುವಂಥ ತಳಿ ಇದಾಗಿದೆ. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ.
400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ, ಕಂಪನ, ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ, 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ, ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಇಲ್ಲಿ ಮಲ್ಗೋವಾ ತಳಿ ಸಹ ಇಲ್ಲಿ ಬೇಸಾಯಕ್ಕೆ ಒಳಪಟ್ಟಿದೆ. ಮಲ್ಗೋವಾ ತಮಗೆಲ್ಲ ಗೊತ್ತಿದೆ, ಅದು ದೊಡ್ಡ ಗಾತ್ರದ ಹಣ್ಣದು, ಗುಂಡುಗಿರ್ತದೆ ಮತ್ತು ತಡವಾಗಿ ಬರುವಂಥ ತಳಿ ಇದು. ಇದು ಸಾಮಾನ್ಯವಾಗಿ ಜೂನ್ ತಿಂಗಳ ಮಧ್ಯಭಾಗದಲ್ಲಿ ಇದು ಪ್ರಾರಂಭ ಆಗಿ ಜೂನ್ ತಿಂಗಳ ಕೊನೆಯವರೆಗೂ ಸಹ ಇದು ಲಭ್ಯವಿರ್ತದೆ. ಮಾರುಕಟ್ಟೆಯಲ್ಲಿ ಇದಕ್ಕೆ ತುಂಬ ಡಿಮಾಂಡ್ ಇದೆ. ಎಷ್ಟೋ ಸಾರಿ ಬಾದಾಮಿ ಮತ್ತು ಮಲ್ಲಿಕಾಕ್ಕಿಂತ ಇದಕ್ಕೆ ಜಾಸ್ತಿ ರೇಟ್ ಸಿಗುತ್ತೆ. ಯಾಕಂತಂದರೆ ಇದನ್ನೇ ಉತ್ಪಾದನೆ ಕಡಿಮೆ ಇದೆ. ಇದು ಜಾಸ್ತಿ ಮಲ್ಲಿಕಾದಷ್ಟಾಗಲಿ ಅಥವಾ ಬಾದಾಮಿ ಅಷ್ಟಾಗಲಿ ಇದು ಉತ್ಪಾದನೆ ಇಲ್ಲ, ತುಂಬ ಕಡಿಮೆ ಇರೋದ್ರಿಂದ ಮತ್ತು ಗುಣಮಟ್ಟ ಶ್ರೇಷ್ಠವಾಗಿರೋದ್ರಿಂದ ಮಲ್ಗೋವಾಕ್ಕೆ ಮಾರುಕಟ್ಟೆಯಲ್ಲಿ ತುಂಬ ಜಾಸ್ತಿ ಬೇಡಿಕೆ ಇದೆ. ತಡವಾಗಿ ಬರುವಂಥ ತಳಿ ಆಗಿರೋದ್ರಿಂದನೂ ಸಹ ಈ ಬಾದಾಮಿ ಮುಗಿದ ಮೇಲೆ ಈ ಹಣ್ಣಿಗೆ ಜಾಸ್ತಿ ಡಿಮಾಂಡ್ ಬರ್ತದೆ. ಸಿಪ್ಪೆ ಸ್ವಲ್ಪ ದಪ್ಪ ಇದ್ದರೂ ತಿರುಳು ಜಾಸ್ತಿ ಇರೋದರಿಂದ
ಇದೊಂದು ಒಳ್ಳೆಯ ತಳಿ ಅಂತ ಹೇಳ್ಬೋದು. ಜ್ಯೂಸ್ ಪ್ರಮಾಣ ಸಹ ಸ್ವಲ್ಪ ಜಾಸ್ತಿ ಇರುತ್ತೆ. ಇದರಲ್ಲಿ ನಾರು ಸಹ ಒಂದು ಸ್ವಲ್ಪ ಇರುತ್ತೆ, ಆದರೂ ಅದು ಅಡ್ಡಿ ತಿನ್ನೋದಕ್ಕೆ ಯಾವ ರೀತಿಯಿಂದನೂ ಅಡ್ಡಿ ಮಾಡಲ್ಲ. ಹೊರಗಡೆ ಬಣ್ಣ ಇದು ಹಣ್ಣಾದ ಮೇಲೂ ಸಹ ಹಸಿರು ಬಣ್ಣದ್ದೇ ಇರ್ತದೆ. ಅಪರೂಪಕ್ಕೆ ಒಂದು ಸ್ವಲ್ಪ ತಿಳಿ ಹಳದಿ ಬರ್ಬೋದು, ಆದರೆ ಇದು ದಟ್ಟವಾದ ಹಳದಿ ಬರಲ್ಲ. ಮಲಗುವಾದ ಕೀಪಿಂಗ್ ಕ್ವಾಲಿಟಿ ಸಹ ಉತ್ತಮವಾಗಿರ್ತದೆ. ಕಿತ್ತ ಮೇಲೆ 4-5 ದಿನ ಆದಮೇಲೆ ಹಣ್ಣಾಗುತ್ತೆ. ಅದಾದಮೇಲೆ ಮತ್ತು 1 ವಾರದವರೆಗೂ ಅದನ್ನೇ ಸುಸ್ಥಿತಿಯಲ್ಲಿ ಇಡ್ಬೋದಾಗಿದೆ. ಸರಾಸರಿ 1 ವಾರದವರೆಗೂ ಅದರ ಕೀಪಿಂಗ್ ಕ್ವಾಲಿಟಿ ಇದೆ ಅಂತ ಹೇಳ್ತಾನೆ. ಬಾದಾಮಿ ತಿನ್ನೋರಿಗೆ ಸಾಮಾನ್ಯವಾಗಿ ಬರ್ತಿದೆ, ಹಣ್ಣುಗಳೆಲ್ಲ ಹಳದಿ ಬಣ್ಣ ಇರಬೇಕಂತ ಇಷ್ಟಪಡ್ತೇವೆ, ಮಲ್ಲಿಕಾ ಹಳದಿ ಬಣ್ಣ ಇರಬೇಕಂತ ಇಷ್ಟಪಡ್ತೇವೆ. ಆದರೆ ಮಲ್ಗೋವಾ ತಿನ್ನೋರಿಗೆ ಗೊತ್ತು ಹಳದಿ ಬಣ್ಣ ಇರಲ್ಲ, ಹಸಿರು ಬಣ್ಣ ಇದ್ದರೂ ಸಹ ಒಳಗಡೆ ಅದು ಪಕ್ವವಾಗಿರ್ತದೆ ಅಂತ ಹೇಳಿಬಿಟ್ಟು ಅದನ್ನು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇರೋದರಿಂದ ಇದನ್ನು ಬೆಳೆದ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗುತ್ತೆ ಅಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಕೇಸರ್ ಅನ್ನುವ ತಳಿಯನ್ನು ಸಹ ಈ ತೋಟದಲ್ಲಿ ನಾವು ಕಾಣ್ಬೋದಾಗಿದೆ. ಕೇಸರ್ ಅನ್ನುವ ತಳಿ ನಮ್ಮ ಬಾದಾಮಿಗೆ ಅದು ದೂರದ ನೆಂಟು. ಅದರ ರುಚಿ ಹಾಗೆ ಇರ್ತದೆ, ಬಾದಾಮಿ ಹಾಗೆ ರುಚಿ ಇರ್ತದೆ. ಮತ್ತು ಅದಕ್ಕೂ ಬಾದಾಮಿಯ ಹಾಗೆ ಅದಕ್ಕೆ ಎಕ್ಸ್ಪೋರ್ಟ್ ಡಿಮಾಂಡ್ ಇದೆ. ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆಯ ಸ್ಥಾನ ಇದೆ, ಒಳ್ಳೆಯ ಬೇಡಿಕೆ ಸಹ ಇದೆ, ಬೆಲೆ ಇದೆ ಅದಕ್ಕೆ. ಅದರಿಂದ ಈ ತೋಟದಲ್ಲಿ ಅದನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬಟ್ ಜಾಸ್ತಿ ಪ್ರಮಾಣದಲ್ಲಿಲ್ಲ. ಕೆಲವು ಗಿಡಗಳನ್ನ ಅದನ್ನು ಬೆಳೆದಿದ್ದಾರೆ. ಅದರದ್ದು ಪರ್ಫಾರ್ಮೆನ್ಸ್ ನೋಡ್ಕೊಂಡ್ಬಿಟ್ಟು ಅದು ಮುಂದೆ ಅದರಿಂದ ಚೆನ್ನಾಗಿ ಆಗ್ತಾಯಿದ್ದರೆ, ಅದು ರೋಗ ರುಜಿನ ಕಡಿಮೆ ಇರೋದರಿಂದ ಮುಂದಿನ ದಿನಗಳಲ್ಲಿ ಈ ಬಾದಾಮಿಯನ್ನೇ ಈ ತಳಿ ರಿಪ್ಲೇಸ್ ಮಾಡ್ಬೋದಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಇದರ ಹಣ್ಣುಗಳು ಉದ್ದವಾಗಿರ್ತವೆ, ತಿರುಳಿನ ಪ್ರಮಾಣ ಜಾಸ್ತಿ ಇರ್ತದೆ, ಓಟೆ ಚಿಕ್ಕ ಗಾತ್ರದ್ದು. ಹಣ್ಣಾದಮೇಲೆ ಇದು ಕಡು ಹಳದಿ ಬಣ್ಣ ಬರ್ತದೆ, ತುಂಬ ಚೆನ್ನಾಗಿರ್ತದೆ. ಮತ್ತು ತಿರುಳಿನಲ್ಲಿ ನೀರಿನ ಅಂಶ ಒಂದು ಸ್ವಲ್ಪ ಜಾಸ್ತಿ ಇರ್ತದೆ, ಬಾದಾಮಿಗಿಂತ ಸ್ವಲ್ಪ ಜಾಸ್ತಿ ಇರ್ತದೆ. ಅಂದರೆ ಜ್ಯೂಸಿ ಆಗಿರ್ತದೆ. ಕೀಪಿಂಗ್ ಕ್ವಾಲಿಟಿ ಸಹ ಇದು ಬಾದಾಮಿ ಹಾಗೆ ಸುಮಾರು ದಿನ ಹಣ್ಣಾದ್ಮೇಲೂ ಸಹ ಕೆಡಲ್ಲ. ಇದು ಸುಮಾರು ಒಂದು 7ರಿಂದ 10 ದಿನದವರೆಗೂ ಹಣ್ಣಾದ್ಮೇಲೂ ಸಹ ಹಾಗೆ ಇಟ್ಕೊಳ್ಬೋದು. ಮತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ನಾವು ಇದನ್ನು ಶಿಫಾರಸು ಮಾಡಿದ್ದೇವೆ. ಇದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು ಅಂಥೇಳಿ ಇತ್ತೀಚೆಗೆ ಭಾರತ ದೇಶದಿಂದ ಅಥವಾ ಕರ್ನಾಟಕದಿಂದ ರಫ್ತಾಗುವ ಹಣ್ಣುಗಳಲ್ಲಿ ಕೇಸರ್ ತಳಿ ಸಹ ಸೇರಿಕೊಂಡಿದೆ. ಈ ಭಾಗದಲ್ಲಿ ತಡವಾಗಿ ಕೊಯ್ಲಿಗೆ ಬರುವಂಥ ತಳಿಗಳಲ್ಲಿ ತೋತಾಪುರಿ ಪ್ರಮುಖವಾಗಿದ್ದು, ಇದು ಸಾಮಾನ್ಯವಾಗಿ ಜೂನ್ ಕೊನೆಯ ವಾರದಲ್ಲಿ ಮತ್ತು ಜುಲೈ ತಿಂಗಳಲ್ಲಿ ಕೊಯ್ಲು ಬರ್ತದೆ. ಆವಾಗ ಉಳಿದೆಲ್ಲ ಹಣ್ಣುಗಳು ತೋಟದಲ್ಲಿ ಖಾಲಿಯಾಗಿರ್ತವೆ. ಆವಾಗ ತೋತಾಪುರಿ ಹಣ್ಣುಗಳನ್ನೇ ಕೊಯ್ಲು ಪ್ರಾರಂಭ ಆಗುತ್ತೆ. ತೋತಾಪುರಿ ಹಣ್ಣನ್ನೇ ಮುಖ್ಯವಾಗಿ ಜ್ಯೂಸ್ಗಾಗಿ ಇದನ್ನು ಯೂಸ್ ಮಾಡ್ತಾರೆ. ಜ್ಯೂಸ್ ಮಾಡೋಕ್ಕಾಗಿ ಫ್ಯಾಕ್ಟ್ರಿಯವರು ಮಾಡ್ತಾರೆ. ಅಂದರೆ ಇದು ಪ್ರಾಸೆಸಿಂಗ್ ವೆರೈಟಿ ಅಂತ ನಾವು ಹೇಳ್ಬೋದಾಗಿದೆ. ಇದನ್ನು ತಿನ್ನುವುದು ತುಂಬ ಕಡಿಮೆ. ತೋತಾಪುರಿನ ಜಾಸ್ತಿ ಜನ ತಿನ್ನಲ್ಲ, ಆದರೆ ಅದನ್ನು ಪ್ರಾಸೆಸಿಂಗ್ದಲ್ಲಿ ನಂಬರ್ 1 ವೆರೈಟಿ ಆಗಿದೆ ಇತ್ತೀಚೆಗೆ. ನಮ್ಮ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ ಅನೇಕ ಪ್ರಾಸೆಸಿಂಗ್ ಫ್ಯಾಕ್ಟ್ರಿಯಲ್ಲಿ ತೋತಾಪುರಿನೇ ಅವರು ಲೈಕ್ ಮಾಡ್ತಾರೆ. ಮತ್ತು ತೋತಾಪುರಿಯಲ್ಲಿ ಪಲ್ಪ್ ರಿಕವರಿ ಜಾಸ್ತಿ ಇರ್ತದೆ. ಪ್ರಾಸೆಸ್ ಮಾಡಬೇಕಾದ್ರೆ ಆ ಪ್ರಾಸೆಸರ್ಸ್ ನೋಡೋದು ಒಂದು ಏನಂದರೆ ಒಂದು ಫಿನಾಮಿನಾ ಏನಂತಂದರೆ ಪಲ್ಪ್ ಜಾಸ್ತಿ ಇರಬೇಕು. ಸುಮಾರು 75ರಿಂದ 78% ಪಲ್ಪು ಈ ತೋತಾಪುರಿಯಲ್ಲಿ ಇರೋದರಿಂದ ಅದನ್ನು ಪ್ರಾಸೆಸರ್ಸು ಲೈಕ್ ಮಾಡ್ತಾರೆ. ರಿಕವರಿ ಜಾಸ್ತಿ ಆಗುತ್ತೆ, ಪಲ್ಪ್ ಈಲ್ಡ್ ಜಾಸ್ತಿ ಸಿಗುತ್ತೆ ಅವರಿಗೆ. ತಮಗೆಲ್ಲ ಗೊತ್ತಿದೆ ತೋತಾಪುರಿ ಹಣ್ಣು ವಿಶಿಷ್ಟವಾದ ಅದಕ್ಕೆ ಒಂದು ಲುಕ್ ಇರ್ತದೆ. ಉದ್ದವಾದ ಕೆಳಗಡೆ ಗಿಳಿ ಮೂತಿ ಆಗಿರ್ತದೆ, ಕೆಲವರು ಗಿಳಿ ಮುಕ್ಕು ಅಂತ ಸಹ ಹೇಳ್ತಾರೆ. ಇದು ಅಷ್ಟು ಸಿಹಿ ಇರಲ್ಲ, ಸಬ್ ಆ್ಯಸಿಡಿಕ್ ಅಂತ ಹೇಳ್ತಾರೆ. ಸ್ವಲ್ಪ ಹಣ್ಣಾದ್ಮೇಲೂ ಸಹ ಸ್ವಲ್ಪ ಹುಳಿ ಇರ್ತದೆ. ಒಳಗಿನ ತಿರುಳು ಭದ್ರವಾದ ತಿರುಳು ಇರ್ತದೆ. ಮತ್ತು ಅದಕ್ಕೆ ಅದರದೇ ಆದ ಒಂದು ಪರಿಮಳ ಇರ್ತದೆ. ಕೀಪಿಂಗ್ ಕ್ವಾಲಿಟಿ ಸಹ ಹಣ್ಣಾದಮೇಲೆ ಅನೇಕ ದಿನಗಳವರೆಗೆ ಅದು ಕೆಡಲ್ಲ. ಸುಮಾರು 7ರಿಂದ 8-10 ದಿನದವರೆಗೂ ಸಹ ಅದ್ರ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರ್ತದೆ. ತಿನ್ನೋಕ್ಕಾಗಿ ಅದನ್ನು ನಾನು ಈಗಾಗಲೇ ಹೇಳ್ದಂಗೆ ತಿನ್ನೋಕ್ಕಾಗಿ ಜಾಸ್ತಿ ಬಳಸಲ್ಲ. ಬಟ್ ಯಾರಿಗಾದರೂ ಈ ಶುಗರ್ ಪ್ರಾಬ್ಲಮ್ ಇದ್ದವ್ರಿಗೆ, ನಮಗೆ ಕಡಿಮೆ ಸಕ್ಕರೆ ಅಂಶ ಇರುವಂಥ ತಳಿ ತಿನ್ನಬೇಕಂತ ಆಸೆ ಆದರೆ ತೋತಾಪುರಿ ಹಣ್ಣುಗಳನ್ನು ಅವ್ರು ತಿನ್ಬೋದು. ಯಾಕಂದರೆ ಮೂಲತಃ ಅದರಲ್ಲಿ ಸಕ್ಕರೆ ಅಂಶ ಕಡಿಮೆ ಇರ್ತದೆ. ಅದರಿಂದ ಈ ತಳಿಗೂ ಸಹ ಪ್ರಾಸೆಸಿಂಗ್ ಆ್ಯಂಗಲ್ದಲ್ಲಿ ಮತ್ತು ಯಾರಾದರೂ ಸಕ್ಕರೆ ರೋಗದವರು ಈ ಹಣ್ಣನ್ನು ನಾವು ತಿನ್ನೋಕ್ಕೆ ಇಷ್ಟಪಟ್ಟರೆ ಇದಕ್ಕೂ ಸಹ ಒಳ್ಳೆಯ ಫ್ಯೂಚರ್ ಇದೆ ಅಂತ ನಾನು ತಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ. ನಮ್ಮ ರಾಜ್ಯದಲ್ಲಿ ಬೆಳೆಯುತ್ತಿರುವಂಥ ಇನ್ನೊಂದು ಮುಖ್ಯವಾದ ತಳಿ ಅಂದರೆ ನೀಲಮ್ಮದ ಒಂದು ವಿಶಿಷ್ಟತೆ ಏನಂತಂದರೆ ಕಟ್ಟ ಕಡೆಗೆ ಕೊನೆಯದಾಗಿ, ಅಂದರೆ ಆ ಸೀಸನ್ನಲ್ಲಿ ಕೊನೆಯದಾಗಿ ಕೊಯ್ಲಿಗೆ ಬರುವ ಮತ್ತು ಮಾರುಕಟ್ಟೆಯಲ್ಲಿ ಕಾಣಿಸಿಕೊಳ್ಳುವಂತಹ ತಳಿ ಅಂದರೆ ನೀಲಮ್ಮದು. ನೀಲಮ್ಮ ಅದ್ರ ಹೆಸರೇ ಹೇಳುವ ಹಾಗೆ ಅದರ ಹೊರಮೈ ನೀಲಿ ಮಿಶ್ರಿತ ಹಸಿರು ಬಣ್ಣ ಇರೋದರಿಂದ ಅದಕ್ಕೆ ನೀಲಮ್ಮ ಅಂತ ಹೆಸರು ಬಂದಿದೆ. ಮತ್ತು ಇದು ಸಣ್ಣ ಗಾತ್ರದ ತಳಿ. ಕೆಲವು ಸರಿ ನೀರಾವರಿ ಕೊಟ್ಟು ಬೆಳೆಸಿದಾಗ ಮಧ್ಯಮ ಗಾತ್ರವೂ ಸಹ ಆಗುತ್ತೆ. ಇದು ಲೇಟಾಗಿರುವ ತಳಿ. ಅಂದರೆ ಅದರ ಅರ್ಥ ಏನಂತಂದರೆ ಎಲ್ಲ ತಳಿಗಳು ಮುಗಿದ ಮೇಲೆ, ಇವನ್ ತೋತಾಪುರಿ ಸಹ ಮುಗಿದ ಮೇಲೆ ಇದ್ರ ಕೊಯ್ಲು ಉಂಟಾಗುತ್ತೆ.
ಜುಲೈ ಕೊನೆಯಿಂದ ಹಿಡಿದುಬಿಟ್ಟು ಆಗಸ್ಟ್ ಮಧ್ಯಭಾಗದವರೆಗೂ ಸಹ ನೀಲಂ ತಳಿ ಮಾರುಕಟ್ಟೆಯಲ್ಲಿ ಇರ್ತದೆ. ಇದ್ರದ್ದು ಓಟೆ ಸಹ ಮಧ್ಯಮ ಗಾತ್ರದಿರ್ತದೆ, ತಿರುಳು ತುಂಬ ರುಚಿಕರವಾಗಿರ್ತದೆ, ಜ್ಯೂಸು ಪ್ರಮಾಣ ಜಾಸ್ತಿ, ಇದನ್ನು ಪ್ರಾಸೆಸ್ಸು ಸಹ ಮಾಡ್ಬೋದು. ಆದರೆ ಇದರಲ್ಲಿ ಒಂದು ಸಣ್ಣ ಒಂದು ಡಿಫೆಕ್ಟ್ ಇದೆ, ಏನಂತಂದರೆ ಓಟೆಯಲ್ಲಿ ಒಂದು ಹುಳು ಕಾಣಿಸ್ಕೊಳ್ತದೆ. ಓಟೆ ಹುಳು ಅಂತ ಹೇಳ್ತಾರೆ, ಸ್ಟೋನ್ ವಿಲ್ ಅಂಥೇಳಿ, ಅದು ಒಂದೇ ಇದಕ್ಕಿರುವ ಡಿಫೆಕ್ಟು. ಮತ್ತು ಕಟ್ಟ ಕಡೆಗೆ ಇದು ಬರುವಂಥ ವೆರೈಟಿ ಆಗಿರೋದ್ರಿಂದ ಮಾರುಕಟ್ಟೆಯನ್ನು ಎಕ್ಸ್ಟೆಂಡ್ ಮಾಡುತ್ತೆ ಈ ತಳಿ. ಮತ್ತು ಇದು ಸಾಕಷ್ಟು ಗುಣಮಟ್ಟದಲ್ಲಿ ಸಹ ಉತ್ಕೃಷ್ಟವಾಗಿರೋದ್ರಿಂದ ಕೆಲವೊಂದು ಜನರು ಇದನ್ನೂ ಸಹ ತುಂಬ ಲೈಕ್ ಮಾಡ್ತಾರೆ. ಅದರಿಂದ ಈ ತಳಿಗೂ ಸಹ ವಾಣಿಜ್ಯ ದೃಷ್ಟಿಯಿಂದ ಜಾಸ್ತಿ ಮಹತ್ವ ಇದೆ. ಮಾವಿನಲ್ಲಿ ಈ ಸ್ಟೋನ್ ವೀಲ್ ಅಂತ ಹೇಳ್ತೇವೆ, ಅಂದರೆ ಓಟೆ ಹುಳುದ ಸಮಸ್ಯೆ ಎರಡು ತಳಿಗಳಿಗೆ ಮಾತ್ರ ಇದೆ. ಅದು ಯಾವುದಂತಂದರೆ ತೋತಾಪರಿ ಮತ್ತು ನೀಲಂ ತಳಿಗಳಿಗೆ ಈ ಹುಳುವಿನ ಬಾಧೆ ಇದೆ. ಅಂದರೆ ತಮಗೆ ಅದು ಇನ್ನೊಂದು ಅದರ ಅರ್ಥ ಏನು ಸೂಚಿಸ್ತದೆ ಅಂದರೆ ಲೇಟಾಗಿರುವ ತಳಿಗಳು. ತೋತಾಪರಿ ಮತ್ತು ನೀಲಂ ಎರಡೂ ಲೇಟಾಗಿರುವ ತಳಿಗಳಾಗಿರ್ತವೆ, ಅದರಿಂದ ಅದರಲ್ಲಿ ಕಾಣಿಸ್ಕೊಳ್ತದೆ. ಬಾದಾಮಿ ಆಗಿರ್ಬೋದು, ಮಲ್ಲಿಕಾ ಆಗಿರ್ಬೋದು, ರಸಪುರಿ ಆಗಿರ್ಬೋದು, ಅಥವಾ ಕೇಸರ್, ಇವ್ಯಾವ ತಳಿಗಳಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಸೆಂದೂರ ಅನ್ನುವ ಒಂದು ತಳಿ ಇದೆ, ಭಾಳ ಜನರಿಗೆ ಅದು ಗೊತ್ತಿದೆ. ಸೆಂದೂರ ಯಾಕೆ ಅದು ನಮಗೆ ಜಾಸ್ತಿ ಇದು ನಮಗೆ ಪರಿಚಿತವಾಗಿದೆ ಅಂತಂದರೆ ಅದರ ಬಣ್ಣದಿಂದ ತುಂಬ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಕೆಂಪು ವರ್ಣವನ್ನು ಅದು ಪಡೆದುಕೊಳ್ತದೆ. ಅದರಿಂದ ಇದು ಕೆಂಪಾಗಿರೋದ್ರಿಂದ ಅದಕ್ಕೆ ಸಿಂಧೂರ ಅಥವಾ ಸೇಂದೂರ ಅಂತ ಹೇಳ್ತಾರೆ. ಇದು ಮಾರುಕಟ್ಟೆಗೆ ಅತ್ಯಂತ ಶೀಘ್ರವಾಗಿ ಬರುವ ತಳಿ ಇದು. ಅಂದರೆ ಇದು ಮಾರ್ಚ್ ಮತ್ತು ಏಪ್ರಿಲ್ ಮೊದಲ ವಾರದಲ್ಲೇ ಸಹ ಇದು ಮಾರುಕಟ್ಟೆಯಲ್ಲಿ ಬರ್ತದೆ. ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಮಾರುಕಟ್ಟೆಯಲ್ಲಿ ಕಾಣಿಸ್ಕೊಳ್ಳುವ ತಳಿ ಸೇಂದೂರನೇ. ಇದು ಮಧ್ಯಮ ಗಾತ್ರದ ಹಣ್ಣುಗಳಾಗಿರ್ತವೆ. ಓಟೆ ಸಹ ಮಧ್ಯಮ ಗಾತ್ರದಷ್ಟಿದೆ. ತಿರುಳು ಕಡು ಕೇಸರಿ ಆಗಿರ್ತದೆ ಮತ್ತು ತುಂಬ ರುಚಿಕರವಾದ ಒಂದು ಅದು ತಿರುಳಾಗಿರ್ತದೆ. ಜ್ಯೂಸ್ ಪ್ರಮಾಣ ಸಹ ಮಧ್ಯಮವಾಗಿರ್ತದೆ ಮತ್ತು ತುಂಬ ಹೆಚ್ಚು ಪರಿಮಳ ಹೊಂದಿದಂತಹ ತಳಿಗಳಲ್ಲಿ ಸೇಂದೂರವನ್ನು ನಾವು ಹೆಸರಿಸ್ತೇವೆ. ತುಂಬ ಪರಿಮಳ, ಅದು ಎಷ್ಟು ಪರಿಮಳ ಇರ್ತದೆ ಅಂತಂದರೆ ಒಂದು ಹಣ್ಣನ್ನು ನಾವು ರೂಮ್ನಲ್ಲಿ ಇಟ್ಟಾಗ ಇಡೀ ರೂಮ್ ತುಂಬ ಅದರ ಪರಿಮಳ ಬರ್ತದೆ. ಅಂತಹ ಒಂದು ವಿಶಿಷ್ಟತೆ ಇದಿದೆ. ಕೀಪಿಂಗ್ ಕ್ವಾಲಿಟಿ ಸಹ ಇದು ಸಾಕಷ್ಟು ಚೆನ್ನಾಗಿದೆ. ಫುಲ್ ಅದು ಮಾಗಿದ ಮೇಲೂ ಸಹ ಒಂದು ವಾರದವರೆಗೂ ಕೆಡದೆ ಹಾಗೇ ಇರುತ್ತದೆ. ಮಾರ್ಚ್ ಎಂಡದಿಂದ ಶುರುವಾಗಿಬಿಟ್ಟು ಏಪ್ರಿಲ್ ಮೊದಲ ವಾರದಲ್ಲಿ ಬಂದುಬಿಡ್ತದೆ ಮಾರ್ಕೆಟ್ಗೆ ಇದು. ಅದರಿಂದ ಅನೇಕ ಜನ ವ್ಯಾಪಾರಸ್ಥರು ಈ ತಳಿಯನ್ನು ಇದು ಇಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಬೇಗನೆ ಮಾರ್ಕೆಟಿಗೆ ಬಂದುಬಿಟ್ಟು ಆವಾಗ ಒಳ್ಳೆ ರೇಟ್ ಇರ್ತದೆ. ಸೇಂದೂರಾಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಒಳ್ಳೆ ರೇಟ್ ಇರ್ತದೆ. ಆವಾಗ ಬಾದಾಮಿ ಅಷ್ಟೇ ರೇಟ್ ಇರ್ತದೆ. ಅದರಿಂದ ಈ ತಳಿಗೂ ಸಹ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಸೇಂದೂರ ನಂತರ ಅತ್ಯಂತ ಶೀಘ್ರವಾಗಿ ಮಾರ್ಕೆಟಿಗೆ ಬರುವಂತಹ ತಳಿ ಅಂದರೆ ರಸಪುರಿ. ರಸಪುರಿಗೆ ಇನ್ನೊಂದು ಹೆಸರಿದೆ, ಪೈರಿ ಅಂತ ಹೇಳ್ತಾರೆ. ಪೈರಿ ಅಂತೇಳಿ ಅದನ್ನು ಉತ್ತರ ಭಾರತದಲ್ಲಿಯೇ ಪೈರಿ ಅಂತ ಹೇಳ್ತಾರೆ, ನಮ್ಮ ಕರ್ನಾಟಕದಲ್ಲಿ ರಸಪುರಿ ಅಂತ ನಾವು ಹೇಳ್ತೇವೆ. ರಸಪುರಿ ಸಹ ಸೇಂದೂರದ ಹಾಗೆ ಬೇಗನೆ ಮಾರ್ಕೆಟಿಗೆ ಬರ್ತದೆ. ಏಪ್ರಿಲ್ ತಿಂಗಳಲ್ಲಿ ಕೊಯ್ಲಿಗೆ ಬಂದುಬಿಡ್ತದೆ. ತುಂಬ ಲೇಟ್ ಅಂದರೆ ಮೇ ಮೊದಲ ವಾರದಲ್ಲಿ ಸಹ ಅದು ಹಾರ್ವೆಸ್ಟ್ ಆಗ್ಬೋದು. ಇದ್ದು ಗುಣವಿಶೇಷ ಏನಂತಂದರೆ ತುಂಬ ಪರಿಮಳವನ್ನು ಹೊಂದಿದಂತಹ, ಜಾಸ್ತಿ ರಸವನ್ನು ಹೊಂದಿರುವಂತಹ ಮತ್ತು ತುಂಬ ರುಚಿಕರವಾದ ತಿರುಳನ್ನು ಹೊಂದಿರುವಂತಹ ತಳಿ ಇರ್ತದೆ. ಆದರೆ ಇದ್ರದ್ದೊಂದು ಒಂದು ಡಿಸಡ್ವಾಂಟೇಜ್ ಏನಂತಂದರೆ ಇದ್ರ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರಲ್ಲ. ನೀರಿನ ಅಂಶ ಮತ್ತು ಅದರ ರಸದ ಅಂಶ ಜಾಸ್ತಿ ಇರೋದ್ರಿಂದ ಹಣ್ಣಾದಮೇಲೆ 2-3 ದಿನದವರೆಗೆ ಮಾತ್ರ ಅದು ನಾವು ಇಟ್ಕೊಳ್ಬೋದು. ಜಾಸ್ತಿ ದಿನ ಇಟ್ಬಿಟ್ರೆ ಅದು ಕೆಟ್ಟೋಗುತ್ತೆ. ಅದರಿಂದ ಕೀಪಿಂಗ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಇದ್ರದ್ದು ಮಾರ್ಕೆಟಿಂಗನ್ನು ನಾವು ಶೀಘ್ರವಾಗಿ ಮಾಡಬೇಕು. ಅದು ಹಣ್ಣಾಗೋದಕ್ಕಿಂತ ಸಂಪೂರ್ಣ ಹಣ್ಣಾದಮೇಲೆ ಜಾಸ್ತಿ ದಿನ ಅದನ್ನ ಇಡಬಾರ್ದು. ಅಷ್ಟು ಮೊದಲೇ ಅದನ್ನು ನಾವು ಎಷ್ಟು ಮೊದಲೇ ಅಥವಾ ಎಷ್ಟು ಬೇಗನೆ ಅದನ್ನು ತಿಂದು ಅದನ್ನು ನಾವು ಮುಗಿಸ್ತೇವೋ ಆವಾಗ ಅಲ್ಲಿವರೆಗೂ ಅದು ಚೆನ್ನಾಗಿರ್ತದೆ. ನಾವು ಲೇಟ್ ಮಾಡಿದಾಗೆ ಅದರದ್ದು ಕೆಡುವ ಪ್ರಮಾಣ ಜಾಸ್ತಿ ಆಗುತ್ತೆ. ಇದು ಈ ತಳಿಯ ವಿಶೇಷತೆ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ.
ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಈಗ ತಾವು ಇಲ್ಲಿ ನೋಡ್ತಾ ಇರೋದು ಇಮ್ಮಾಂಪಸ್ ಅನ್ನುವ ಒಂದು ವಿಶೇಷ ತಳಿ ಇದು. ಈ ತಳಿಯ ಒಂದು ಗುಣ ವಿಶೇಷತೆ ಅಂದರೆ ಅದರ ಉತ್ಕೃಷ್ಟವಾದ ಒಂದು ಟೇಸ್ಟ್ ಇದೆ. ತುಂಬ ರುಚಿಕಟ್ಟಾದ ಒಂದು ವೆರೈಟಿ. ಮಾರುಕಟ್ಟೆಯಲ್ಲಿ ಎಲ್ಲ ಮಾವಿನ ತಳಿಗಿಂತ ಈ ತಳಿಯ ಹಣ್ಣುಗಳಿಗೆ ಜಾಸ್ತಿ ರೇಟು. ಮಲ್ಲಿಕಾಗೆ ಸರಿಸುಮಾರು 100 ರೂಪಾಯಿ ಅಂತಂದರೆ ಇದಕ್ಕೆ 250 ರೂಪಾಯಿ ಇರ್ತದೆ ಒಂದು ಕೆಜಿಗೆ. ಅದು ತುಂಬ ಚೆನ್ನಾಗಿರ್ತದೆ. ಒಳಗಡೆ ತಿರುಳು ತಿಳಿ ಹಳದಿ ಬಣ್ಣದಿರ್ತದೆ, ತಿಳಿ ಹಳದಿ ಬಣ್ಣ ಇರ್ತದೆ. ಮತ್ತು ರುಚಿ ತುಂಬ ಚೆನ್ನಾಗಿರ್ತದೆ. ಶುಗರ್ ಕಂಟೆಂಟು ಜಾಸ್ತಿ ಇರ್ತದೆ. ಕೀಪಿಂಗ್ ಕ್ವಾಲಿಟಿ ಸಹ ಇದು ತುಂಬ ಜಾಸ್ತಿ ಇರ್ತದೆ. ಹಣ್ಣಾದ್ಮೇಲೂ ಅದನ್ನು ಒಂದು 5-6 ದಿನ ಈಸಿಯಾಗಿ ಇಡ್ಬೋದಾಗಿದೆ. ಮತ್ತು ಇದ್ರದ್ದು ಒಂದೇ ಒಂದು ಸ್ಮಾಲ್ ಒಂದು ಕುಂದು ಏನಂತಂದರೆ ಇದು ಜಾಸ್ತಿ ಫಸಲು ಕಚ್ಚಲ್ಲ. ಇದು ವಿರಳವಾಗಿ ಕಾಯಿ ಕಚ್ಚುವ ಒಂದು ವೆರೈಟಿ. ಅದರಿಂದ ಇದಕ್ಕೆ ಮಾರ್ಕೆಟಲ್ಲಿ ಡಿಮಾಂಡ್ ಇದ್ದರೂ ಸಹ ಬಹಳ ಜನ ಇದನ್ನು ಬೆಳೆದೇ ಇರೋಕ್ಕೆ ಅದು ಕಾರಣ ಏನಂತಂದರೆ ಕಡಿಮೆ ಸೆಟ್ ಆಗುತ್ತೆ ಫ್ರೂಟು. ದಶೇರಿ ಅನ್ನುವ ಒಂದು ತಳಿಯನ್ನು ಸಹ ಈ ತೋಟದಲ್ಲಿ ಬೆಳೆದಿದ್ದಾರೆ. ಇದು ಮೂಲತಃ ಉತ್ತರ ಭಾರತದ ತಳಿ. ಇದು ಉತ್ತರ ಭಾರತದಲ್ಲಿ ಇದು ನಂಬರ್ 1 ಅಂತ ಹೇಳ್ತಾರೆ ಅಂಥ ದಶೇರಿ ಇದು. ಇದರ ಗುಣಮಟ್ಟದಲ್ಲಿ ತುಂಬ ಇದು ಶ್ರೇಷ್ಠವಾಗಿದ್ದು, ಮತ್ತು ಅದರದ್ದು ಹಣ್ಣುಗಳು ಚಿಕ್ಕ ಗಾತ್ರ ಇರ್ತದೆ. ಅಥವಾ ನಮ್ಮ ಭಾಗದಲ್ಲಿ ಬೆಳೆದಾಗ ಅದು ಚಿಕ್ಕ ಗಾತ್ರ ಆಗ್ತದೋ ಗೊತ್ತಿಲ್ಲ. ಬಟ್ ನಾವು ಇಲ್ಲಿ ಬೆಳೆದಾಗ ಸಣ್ಣ ಗಾತ್ರದ ಹಣ್ಣುಗಳು ಕಾಣಿಸ್ಕೊಳ್ತವೆ. ಇದ್ರ ತಿರುಳು ಸಹ ತುಂಬ ಚೆನ್ನಾಗಿರ್ತದೆ. ಶ್ರೇಷ್ಠವಾದ ಗುಣಮಟ್ಟವನ್ನು ಹೊಂದಿರ್ತವೆ. ಸ್ವಲ್ಪ ಅದರದ್ದು ಜ್ಯೂಸಿನೆಸ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದಾಗಿದೆ. ಪರಿಮಳ ಚೆನ್ನಾಗಿರ್ತದೆ. ಕಡು ಕೇಸರಿ ಬಣ್ಣದ ತಿರುಳನ್ನು ಹೊಂದಿರ್ತದೆ. ಇದು ಹಣ್ಣಾದ್ಮೇಲೂ ಸಹ ಪೂರ್ತಿ ಹಳದಿ ಆಗಲ್ಲ. ಇದು ಸ್ವಲ್ಪ ಹಳದಿ ಮಿಶ್ರಿತ ಹಸಿರು ಬಣ್ಣವೇ ಇರ್ತದೆ. ಆದರೆ ಒಳಗಡೆ ಪಕ್ವವಾಗಿ ತುಂಬ ಚೆನ್ನಾಗಿರ್ತದೆ. ಸಣ್ಣ ಗಾತ್ರ ಆಗಿರ್ತದೆ. ಅದನ್ನೇ ನಾವು ಸ್ವಲ್ಪ ದೊಡ್ಡ ಗಾತ್ರ ಮಾಡಬೇಕಂದ್ರೆ ನಾವು ಅದು ಗೊಂಚಲಾಗಿ ಅದು ಬಂದಾಗ ಕೆಲವೊಂದು ಕಾಯಿಗಳನ್ನು ನಾವು ಅದನ್ನು ತಿನ್ನಿಂಗ್ ಮಾಡಿದಾಗ ಉಳಿದ ಕಾಯಿಗಳು ಗಾತ್ರದಲ್ಲಿ ಸಾಕಷ್ಟು ಒಂದು 50%ನಷ್ಟು ಜಾಸ್ತಿ ಆಗಿದ್ದ ಇಲ್ಲಿ ನಾವು ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಿದ್ದೇವೆ. ಮತ್ತು ಇದು ಚಿಕ್ಕ ಗಾತ್ರದ ತಳಿಯಾಗಿರ್ತದೆ. ಕೆಲವರು ಇದನ್ನು ಲೈಕ್ ಮಾಡ್ತಾರೆ ಮನೆಯಲ್ಲಿ. ಕೆಲವರು ಇತ್ತೀಚೆಗೆ ನೋಡಿ ಸಣ್ಣ ಗಾತ್ರದ ಹಣ್ಣುಗಳನ್ನೇ ಕೊಳ್ಳೋದೇ ಒಂದು ಫ್ಯಾಷನ್ ಆಗಿದೆ. ಅದು ಕಲ್ಲಂಗಡಿ ಆಗಿರ್ಬೋದು ಮತ್ತು ಸೀಬೆ ಆಗಿರ್ಬೋದು. ಅದರಿಂದ ಈ ಸಣ್ಣ ಗಾತ್ರದ ಹಣ್ಣುಗಳನ್ನು ಲೈಕ್ ಮಾಡೋರು ಈ ದಶೇರಿನ ತುಂಬ ಇಷ್ಟಪಡ್ತಾರೆ. ಮತ್ತು ಇದ್ರ ಕೀಪಿಂಗ್ ಕ್ವಾಲಿಟಿ ಸಹ ಸಾಕಷ್ಟು ಚೆನ್ನಾಗಿದೆ. ಹಣ್ಣಾದ ಮೇಲೂ ಸಹ 1 ವಾರದವರೆಗೂ ಸಹ ಅದನ್ನು ಕೆಡದೆ ಹಾಗೆ ನಾವು ಇಟ್ಕೊಳ್ಬೋದಾಗಿದೆ. ಇತ್ತೀಚೆಗೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಇದ್ರ ಡಿಮಾಂಡ್ ಜಾಸ್ತಿ ಆಗ್ತಾಯಿದೆ. ಯಾಕೆ ಗೊತ್ತಾ, ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಭಾರತದವರು ಇಲ್ಲಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅವರು. ಅದರಿಂದ ಆ ಉತ್ತರ ಭಾರತದವರು ಈ ಹಣ್ಣನ್ನೇ ಅವರು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಮತ್ತು ಮುಖ್ಯವಾಗಿ ಇಲ್ಲಿ ಗಮನಿಸೋ ಒಂದು ಮುಖ್ಯವಾದ ಅಂಶ ಏನಂತಂದರೆ, ಕರ್ನಾಟಕದಲ್ಲಿ ಇದು ಮೇ ತಿಂಗಳಲ್ಲೇ ಕೊಯ್ಲಿಗೆ ಬಂದುಬಿಡ್ತದೆ ಕರ್ನಾಟಕದಲ್ಲಿ. ಆದರೆ ಉತ್ತರ ಭಾರತದಲ್ಲಿ ಈ ದಶೇರಿ ಮಾರ್ಕೆಟಿಗೆ ಬರಬೇಕಾದ್ರೆ ಜೂನ್ ಜುಲೈ ಆಗುತ್ತೆ. ಅದರಿಂದ 1 ರಿಂದ 2 ತಿಂಗಳು ಮೊದಲೇ ಇಲ್ಲಿ ಬರೋದರಿಂದ ಇದು ಒಳ್ಳೆಯ ಮಾರುಕಟ್ಟೆಯನ್ನು ನಾವು ಇಲ್ಲಿ ಕ್ಯಾಪ್ಚರ್ ಮಾಡ್ಕೋಬೋದಾಗಿದೆ. ಮತ್ತು ಇಲ್ಲಿ ನಮ್ಮಲ್ಲಿ ಇರುವಂತಹ ಈ ದಶೇರಿ ಪ್ರಿಯರಿಗೆ ನಾವು ಗುಣಮಟ್ಟದ ಹಣ್ಣುಗಳನ್ನು ಪೂರೈಸ್ಬೋದಾಗಿದೆ. ಆಮ್ರಪಾಲಿ ಅನ್ನುವ ಒಂದು ಹೈಬ್ರಿಡ್ ತಳಿ ಇದೆ. ಅದನ್ನೇ ಮಲ್ಲಿಕಾ ಜೊತೆಗೆ ಅದನ್ನು ಬ್ರೀಡಿಂಗ್ ಮಾಡಿ 1970ರ ದಶಕದ ಮೊದಲ ಭಾಗದಲ್ಲಿ ಅದನ್ನು ಬಿಡುಗಡೆ ಮಾಡಿದರು. ಆದರೆ ಅದು ಮಲ್ಲಿಕಾದಷ್ಟು ಪಾಪ್ಯುಲರ್ ಆಗಲಿಲ್ಲ. ಆದರೂ ಒಂದು ಶ್ರೇಷ್ಠ ಗುಣಮಟ್ಟದ ತಳಿಯಾಗಿ ಇಲ್ಲಿ ಉಳ್ಕೊಂಡಿದೆ. ಇದಕ್ಕೆ ಮುಖ್ಯವಾದ ಕಾರಣ ಏನಂತಂದರೆ ಈ ಹಣ್ಣುಗಳ ಗಾತ್ರ ತುಂಬ ಕಡಿಮೆ ಇರ್ತದೆ. ಇದು ಅಂದರೆ ಇದು ಸುಮಾರು ಒಂದು 100 ರಿಂದ 150 ಗ್ರಾಮ್ವರೆಗೂ ಮಾತ್ರ ಇರುತ್ತದೆ. ದೊಡ್ಡ ಗಾತ್ರದ ಹಣ್ಣು ಆಗಲ್ಲ ಇದರಲ್ಲಿ. ಆದರೆ ಗುಣಮಟ್ಟದಲ್ಲಿ ತುಂಬ ಶ್ರೇಷ್ಠವಾಗಿದ್ದು, ಮತ್ತು ಅದರ ಪಲ್ಪ್ನಲ್ಲಿ ಒಂದೇ ಒಂದು ಸ್ವಲ್ಪನಷ್ಟು ಅದರಲ್ಲಿ ಇದು ನಾರು ಇರಲ್ಲ. ಮತ್ತು ಪಲ್ಪು ದೊಡ್ಡ ಪ್ರಮಾಣದಲ್ಲಿ ಪಲ್ಪ್ ಇರ್ತದೆ, ಗುಣಮಟ್ಟದ ಪಲ್ಪು. ಮತ್ತು ಜ್ಯೂಸು ಸಹ ಮಧ್ಯಮವಾಗಿರ್ತದೆ. ಕೀಪಿಂಗ್ ಕ್ವಾಲಿಟಿ ಸಹ ತುಂಬ ಉತ್ಕೃಷ್ಟವಾಗಿರ್ತದೆ. ಹಣ್ಣು ಆದಮೇಲೆ ಸುಮಾರು 10 ದಿನಗಳವರೆಗೆ ಅದು ಕೆಡಲ್ಲ, ಹಾಗೆ ಉಳಿಸ್ಕೋಬೋದಾಗಿದೆ. ಅದರಿಂದ ಇದೊಂದು ಶ್ರೇಷ್ಠವಾದ ಒಂದು ತಳಿ ಆಗಿರೋದ್ರಿಂದ 1-2 ಅದಕ್ಕೆ ಏನಾದರೂ ನೆಗೆಟಿವ್ ಪಾಯಿಂಟ್ಸ್ ಇದ್ದರೂ ಸಹ ಅದನ್ನು ಲೈಕ್ ಮಾಡ್ತಿದ್ದಾರೆ. ನಾವೆಲ್ಲ ಅದನ್ನು ಈ ಕಿಚನ್ ಗಾರ್ಡನ್ನಲ್ಲಿ ಅಥವಾ ತೋಟದಲ್ಲಿ 1-2 ಗಿಡಗಳನ್ನು ಹಾಕೋಕ್ಕೆ ನಾವು ಅದನ್ನು ರೆಕಮೆಂಡ್ ಮಾಡ್ತೇವೆ. ಯಾಕಂದರೆ ಮನೆಯವರು ತಿನ್ಬೋದಾಗಿದೆ, ಫ್ರೆಂಡ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಒಂದು ಸಣ್ಣ ಗಾತ್ರ ಇದ್ದರೂ ಸಹ ಒಂದು ಒಳ್ಳೆಯ ತಿನ್ನೋಕ್ಕೆ ಅರ್ಹವಾದಂತಹ ತಳಿ ಆಗಿರೋದ್ರಿಂದ ನಾವು ಆಮ್ರಪಾಲಿಯನ್ನು ಸಹ ನಾವು ಬೆಳಿಬೋದಾಗಿದೆ. ಈ ತೋಟದ ಮಾಲೀಕರಾದ NC ಪಟೇಲ್ರು
ಒಂದು ತಳಿನ ಅವ್ರು ಗುರುತಿಸಿದ್ದಾರೆ. ಆ ತಳಿಗೆ ನಾವೆಲ್ಲ ಸೇರಿಬಿಟ್ಟು ಅದಕ್ಕೆ ಪಟೇಲ್ ಪಸಂದ್ ಅಂತ ಹೆಸರು ಸಹ ಇಟ್ಟಿದ್ದೇವೆ. ಈ ಪಟೇಲ್ ಪಸಂದ್ ಈ ತಳಿಯ ಒಂದು ಪ್ರಾಮುಖ್ಯತೆ ಏನಂತಂದರೆ ಇದರ ಗುಣಮಟ್ಟ ತುಂಬ ಚೆನ್ನಾಗಿರ್ತದೆ ಮತ್ತು ಇದು ಎಲ್ಲ ತಳಿಗಳಿಗಿಂತ ರುಚಿಯಲ್ಲಿ ವಿಭಿನ್ನವಾಗಿದೆ. ಇದು ಯಾವುದೇ ತಳಿಯನ್ನು ಇದು ಹೋಲಲ್ಲ. ಅಂತಹ ಒಂದು ವಿಭಿನ್ನವಾದ ವಿಶಿಷ್ಟವಾದ ರುಚಿಯನ್ನು ಹೊಂದಿರುವಂತಹ ಒಂದು ತಳಿ ತಿನ್ನೋಕ್ಕೆ ತುಂಬ ಶ್ರೇಷ್ಠವಾದ ಗುಣಮಟ್ಟವನ್ನು ಹೊಂದಿದೆ. ಗಾತ್ರದಲ್ಲಿ ಮಧ್ಯಮವಾಗಿರ್ತದೆ, ತಿರುಳು ಜಾಸ್ತಿ ಇದೆ ಮತ್ತು ರಸದ ಪ್ರಮಾಣವೂ ಸಹ ಜಾಸ್ತಿ ಇವೆ ಮತ್ತು ತಿರುಳಿನ ಬಣ್ಣ ಕಡು ಕೇಸರಿಯಾಗಿರ್ತದೆ, ಸ್ವಲ್ಪ ಸಹ ನಾರಿರಲ್ಲ. ಇಂತಹ ಒಂದು ಈ ಪಟೇಲ್ ಪಸಂದ ತಳಿಯನ್ನೇ ನಾವಿನ್ನೂ ಮಾರುಕಟ್ಟೆಗೆ ಬಿಡುಗಡೆ ಮಾಡಿಲ್ಲ. ಅದನ್ನ ನಾವು ಬಿಡುಗಡೆ ಮಾಡಿದಾಗ ಖಂಡಿತ ನನಗೆ ನಂಬಿಕೆ ಇದೆ ಈ ಪಟೇಲ್ ಪಸಂದ ತಳಿಯನ್ನು ಸುಮಾರು ಜನ ರೈತರು ಬೆಳೆಯೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಈಗಾಗಲೇ ನಾವು ಮಾಡಿದಂಥ ಒಂದು ಚಿಕ್ಕ ಸರ್ವೆ ಮೂಲಕ ನಮಗೆ ಕಂಡು ಬಂದ ಅಂಶ ಏನಂತಂತಂದರೆ ಇದನ್ನು ಭಾಳ ಜನ ಲೈಕ್ ಮಾಡಿದ್ದಾರೆ. ಅದನ್ನು ತಿಂದಾಗೆಲ್ಲ ಮತ್ತೆ ಕೇಳ್ತಾ ಇದ್ದಾರೆ, ನಮಗೆ ಈ ಹಣ್ಣು ಇಷ್ಟವಾಗಿದೆ, ಮತ್ತೇನಾದರೂ ಈ ಹಣ್ಣುಗಳಿದ್ರೆ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದರಿಂದ ನಮಗೇನು ಅನಿಸೋದಂದರೆ ಭವಿಷ್ಯತ್ತಿನಲ್ಲಿ ಈ ಪಟೇಲ್ ಪಸಂದ್ ಅನ್ನುವ ತಳಿಯನ್ನು ನಾವು ಅದನ್ನು ವಾಣಿಜ್ಯ ಪ್ರಮಾಣದಲ್ಲಿ ಬೆಳೆಸಲು ಸಹ ಸಾಧ್ಯವಿದೆ ಅನ್ನುವ ಅಂಶವನ್ನು ನಾನು ಗಮನಿಸಿದ್ದೇನೆ. ನಾನು ಇಲ್ಲಿವರೆಗೆ ತಳಿಯ ವೈವಿಧ್ಯತೆ ಬಗ್ಗೆ ನಾನು ಹೇಳಿದ್ದೇನೆ. ಮಾವಿನಲ್ಲಿ ಇರುವಂತಹ ಅನೇಕ ವಾಣಿಜ್ಯ ಪ್ರಮಾಣದಲ್ಲಿ ಬೇಸಾಯಕ್ಕೊಳಪಟ್ಟಂಥ ತಳಿಗಳ ಬಗ್ಗೆ ನಾನು ವಿವರವಾಗಿ ಹೇಳಿದ್ದೇನೆ. ಒಂದು ಪ್ರಶ್ನೆ ಬರ್ಬೋದು, ಈ ತಳಿಗಳನ್ನು ನಾವು ಒಟ್ಟಾರೆ ಒಂದು ಕಡೆ ಹಾಕೋದ್ರಿಂದ ಏನು ಲಾಭ ಆಗುತ್ತೆ? ಇದರಲ್ಲಿ 2 ಲಾಭಗಳನ್ನು ನಾನು ಗುರುತಿಸಿದ್ದೇನೆ. ಮೊದಲೇ ಇದು ನಾವು ಅನೇಕ ತಳಿಗಳನ್ನೇ ಒಂದೇ ತೋಟದಲ್ಲಿ ಒಟ್ಟಿಗೆ ಬೆಳೆದಾಗ ಪಾಲಿನೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಪಾಲಿನೇಷನ್ ಮತ್ತು ಫ್ರೂಟ್ ಸೆಟ್ಟಿಗೆ ಹೆಲ್ಪ್ ಆಗುತ್ತೆ. ಅದು ಬಹಳ ದಿನಗಳಿಂದ ಸಹ ಈ ಅಂಶವನ್ನು ಅನೇಕ ಜನ ರೈತರು ಗಮನಿಸಿದ್ದಾರೆ. ಏಕತಳಿ ಬೆಳೆದಾಗ ಏನಾಗುತ್ತೆ ಮತ್ತು ತಳಿಗಳನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂತ ಬಹಳ ಜನ ರೈತರಿಗೆ ಇವತ್ತಿಗೆ ಅವರ ಅನುಭವದಲ್ಲಿ ಇದೆ. ಅದರಿಂದ ನಾವು ತಳಿಗಳನ್ನು ಮಿಕ್ಸ್ ಮಾಡಿ ಒಂದೇ ತೋಟದಲ್ಲಿ ಹಲವಾರು ತಳಿಗಳನ್ನು ಬೆಳೆಯೋದ್ರಿಂದ ಪಾಲಿನೇಷನ್ ಜಾಸ್ತಿ ಆಗುತ್ತೆ, ಕಾಯಿ ಕಚ್ಚುವ ಪ್ರಮಾಣ ಜಾಸ್ತಿ ಆಗುತ್ತೆ. ಎರಡನೇದು ಏನಂತಂದರೆ ಈ ತಳಿ ವೈವಿಧ್ಯತೆ ಇರೋದರಿಂದ ಮಾರುಕಟ್ಟೆಯ ಸೀಸನ್ ಅಥವಾ ಅವಧಿ ವಿಸ್ತಾರವಾಗುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಬರೀ ಬಾದಾಮಿ ಒಂದನ್ನೇ ನಾವು ಇಟ್ಕೊಂಡ್ಬಿಟ್ಟಿದ್ರೆ ಬರೀ ಒಂದು 40ರಿಂದ 45 ದಿನದಲ್ಲಿ ಮಾರುಕಟ್ಟೆ ಮುಗಿದೋಗುತ್ತೆ. ಆದರೆ ನಾವು ನಾನು ಹೇಳಿದಂಥ ಬೇಗನೆ ಶೀಘ್ರವಾಗಿ ಬರುವಂಥ ತಳಿಗಳು, ಮಧ್ಯಮಾವಧಿಯ ತಳಿಗಳು, ಲೇಟಾಗಿ ಬರುವ ತಳಿಗಳು ಇವನ್ನೆಲ್ಲವನ್ನು ನಾವು ಬೆಳೆದಾಗ ಮಾರುಕಟ್ಟೆ ಮಾರ್ಚ್ ತಿಂಗಳಲ್ಲಿ ಶುರುವಾಗಿಬಿಟ್ಟು ಜುಲೈ ಎಂಡ್ವರೆಗೂ ಇರ್ತದೆ. ಅಂದರೆ 5ರಿಂದ 6 ತಿಂಗಳವರೆಗೂ ಸಹ ನಮಗೆ ಮಾರುಕಟ್ಟೆಯಲ್ಲಿ ಹಣ್ಣುಗಳು ಲಭ್ಯವಾಗುತ್ತವೆ. ಇದೊಂದು ಸಣ್ಣ ಪ್ರಮಾಣದ ಲಾಭ ಅಲ್ಲ, ಇದು ದೊಡ್ಡ ಲಾಭ ಅಂತಲೇ ಹೇಳ್ಬೋದು. ಅದರಿಂದ ನಮ್ಮ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ತಳಿ ವೈವಿಧ್ಯತೆಗೆ ಅದರದೇ ಆದ ಒಂದು ಮಹತ್ವವಿದೆ, ಅದರದೇ ಆದ ಒಂದು ಲಾಭಾಂಶವೂ ಸಹ ಇದೆ. ವೀಕ್ಷಕರೇ, ಇಷ್ಟು ಹೊತ್ತಿನವರೆಗೆ ಡಾಕ್ಟರ್ ಎಸ್ ವಿ ಹಿತ್ಲಮನಿ ಸರ್ ಅವರು ನಿವೃತ್ತ ಹೆಚ್ಚುವರಿ ನಿರ್ದೇಶಕರು ಹಾಗೂ ಮಾವು ಬೆಳೆ ತಜ್ಞರು, ಜೊತೆಯಲ್ಲಿ ತೋಟಗಾರಿಕಾ ಬೆಳೆ ತಜ್ಞರು ಕೂಡ ಹೌದು. ಇವರು ನಮಗೆ ಇಷ್ಟು ಹೊತ್ತು ಸಾಕಷ್ಟು ತಳಿಗಳ ಕುರಿತಾಗಿ, ಅದರಲ್ಲೂ ಮುಖ್ಯವಾದ ತಳಿಗಳ ಕುರಿತಾದ ಉತ್ತಮವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ಹೊಲಗಳಲ್ಲಿ ಬೇರೆ ಬೇರೆ ತಳಿಗಳನ್ನು ಹಾಕುವುದರಿಂದ ಉಪಯೋಗಗಳೇನಿದೆ ಹಾಗೂ ಅದರ ಮಹತ್ವ ಏನಿದೆ ಅನ್ನುವುದರ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಫಾರ್ಮ್ ಟಿವಿಯ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೂ ಕೂಡ ಈ ಕಾರ್ಯಕ್ರಮ ಒಂದು ಒಳ್ಳೆಯ ಮಾಹಿತಿ ಸಿಕ್ತು ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.